ನಮಸ್ತೆ ಕರ್ನಾಟಕ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ನ ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಅಲ್ಲಿ ಏನೇನು ಆಕ್ಟಿವಿಟಿ ನಡೆದಿದೆ, ಓಕೆ, ಸೊ ಅಲ್ಲಿ ಯಾರ್ಯಾರು ಬಂದು ತಗಲಾಕೊಂಡಿದ್ದಾರೆ, ಓಕೆನಾ, ಮಾರ್ಕೆಟ್ನಲ್ಲಿ ಯಾರ್ಯಾರು ಬಂದು ತಗಲಾಕೊಂಡಿದ್ದಾರೆ ಅಂತೇಳಿ ನೋಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಬಯರ್ಸ್ ಏನು ಮಾಡಿದ್ದಾರೆ ಅಂದರೆ ಮುಂಚಿತವಾಗಿ ಮಾರ್ಕೆಟ್ನಲ್ಲಿ ಬಯರ್ಸ್ ಕೂಡ ಸ್ಟ್ರಾಂಗ್ ಆಗಿ ಬಂದು ಕುಂತಿದ್ದಾರೆ. ಓಕೆನಾ, ಬಾಟಮ್ ಅಲ್ಲಿ. ಓಕೆ, ಸೊ ಬಾಟಮ್ ಅಲ್ಲಿ ಬಯರ್ಸ್ ಬಂದು ಸೆಲ್ಲರ್ನ ಟ್ರ್ಯಾಪ್ ಮಾಡ್ಕೊಂಡು ಬಯರ್ಸ್ ಬಂದು ಕುಂತಿದ್ದಾರೆ ಈ ಕ್ಯಾಂಡಲ್ದಲ್ಲಿ. ಓಕೆನಾ, ಸೊ ಆಮೇಲೆ ಏನಾಗಿದೆ, ಪ್ರೈಸು ಮೇಲ್ಗಡೆ ಹೋಗಿದೆ. ಓಕೆನಾ, ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಕೂಡ ಏನಾಗಿದ್ದಾರೆ ಅಂದ್ರೆ ಬಯರ್ಸ್ ಕೂಡ ಏನಾಗಿದ್ದಾರೆ ಅಂದ್ರೆ ಇಲ್ಲಿ ಈ ಕ್ಯಾಂಡಲ್ ಅಲ್ಲಿ ಟ್ರ್ಯಾಪ್ ಆಗಿದ್ದಾರೆ. ಓಕೆನಾ, ಸೊ ಟ್ರ್ಯಾಪ್ ಆದ್ಮೇಲೆ ಪ್ರೈಸ್ ಏನಾಗಿದೆ, ಸೆಲ್ಲಿಂಗ್ ಆಗಿದೆ. ಸೆಲ್ಲಿಂಗ್ ಆದ್ಮೇಲೆ ಏನಾಗಿದೆ ಅಂದ್ರೆ ಇಲ್ಲಿ ಬಾಟಮ್ ಅಲ್ಲಿ ಬಯರ್ಸ್ ತುಂಬಾನೇ ಹೋಲ್ಡ್ ಮಾಡಿದ್ದಾರೆ. ಓಕೆನಾ, ಪ್ರೈಸ್ ಯಾವುದೇ ಕಾರಣಕ್ಕೂ ಬೀಳಿಕ್ಕಾಗಿಲ್ಲ. ಇಲ್ಲಿ ಫುಲ್ ಡೇ ಏನಾಗಿದೆ, ಮಾರ್ಕೆಟ್ ಸೆಲ್ಲರ್ಸ್ ಮತ್ತು ಬಯರ್ಸ್ ಇರೋದ್ರಿಂದ ಫುಲ್ ಡೇ ಏನಾಗಿದೆ, ಮಾರ್ಕೆಟ್ ಸೈಡ್ ವೇಸ್ ಆಕ್ಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಇಲ್ಲಿ ಆಮೇಲೆ ಲಾಸ್ಟ್ ಏನಾಗಿದೆ ಅಂದ್ರೆ ಈ ಕ್ಯಾಂಡಲ್ ಡೇ ಹೈ ಅಲ್ಲಿ ಯಾರು ಈ ಕ್ಯಾಂಡಲ್ ನೋಡಿ ಯಾರು ಸೆಲ್ ಮಾಡಿದ್ರಲ್ಲ, ಓಕೆನಾ, ಅವ್ರದ್ದೆಲ್ಲ ಏನಾಗಿದೆ, ಆಲ್ಮೋಸ್ಟ್ ಎಲ್ ಹಂಟಿಂಗ್ ಆಗಿದೆ. ಓಕೆನಾ, ಸೊ ನೆಕ್ಸ್ಟ್ ಏನಾಗುತ್ತೆ, ಇವತ್ತಿನ ಡೇ ಅಲ್ಲಿ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತೇಳಿ ನೋಡೋಣ. ಯಾವ ರೀತಿ ಮೂಮೆಂಟ್ ಆಗುತ್ತೆ, ಯಾವ ಲೆವೆಲ್ ಅಲ್ಲಿ ನಾವು ಟ್ರೇಡ್ ಸೆಟಪ್ ಅನ್ನ ಮಾಡ್ಕೋಬೇಕಂತೇಳಿ ನೋಡೋಣ. ಸೊ ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ಪ್ರೈಸ್ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ಇವತ್ತಿನ ಟ್ರೇಡ್ ಅಲ್ಲಿ ನಮ್ದೇನು ಮಾರ್ಕೆಟ್ ಸೆಲ್ಲಿಂಗ್ ಸೈಡ್ ನೋಡ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬೈಯಿಂಗ್ ಸೈಡ್ ಅನ್ನ ನೋಡೋ ಆಗಿಲ್ಲ. ಓಕೆನಾ, ಸೊ ಪ್ರೈಸ್ ಏನಾಗುತ್ತೆ, ನಮಗೆ ಈ ಪಾಯಿಂಟ್ ಇಂದ ಪ್ರೈಸ್ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಓಕೆನಾ, ನೋಡ್ಬೋದು 57,650 ಇದೆ. ಓಕೆನಾ, ಸೊ 57,650 ಒಂದು ರಿಜೆಕ್ಷನ್ ನೋಡ್ಬೇಕಾಗತ್ತೆ. ಓಕೆ, ಫಸ್ಟ್ ಏನಪ್ಪಾ ಅಂದ್ರೆ ರಿಜೆಕ್ಷನ್ ಈ ರೀತಿ ಒಂದು ವೀಕ್ ಅನ್ನ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಓಕೆನಾ, ಈ ರೀತಿ ಒಂದು ವೀಕ್ ಬರೋದನ್ನ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಏನಾಗಬೇಕಂದ್ರೆ ಸ್ಟ್ರಾಂಗ್ ಆಗಿ ಈ ವೀಕ್ ಹೊಡೆದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಬಯರು ಟ್ರ್ಯಾಪ್ ಆಗ್ತಾರೆ. ಓಕೆನಾ, ಸೊ ಬಯರ್ ಟ್ರ್ಯಾಪ್ ಆದ್ಮೇಲೆ ಏನಾಗುತ್ತೆ, ನಮಗೆ ಆರ್ಡರ್ ಫ್ಲೋದಲ್ಲಿ ಎಲ್ಲ ಕ್ಲಾರಿಟಿ ಸಿಕ್ಬಿಡುತ್ತೆ. ಓಕೆನಾ, ಟ್ರ್ಯಾಪ್ ಆಗಿದ್ದಾರೆ, ಅವರು ತಗಲಾಕೊಂಡಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಆಮೇಲೆ ಏನಾಗುತ್ತೆ, ಪ್ರೈಸು ನೆಕ್ಸ್ಟ್ ಏನಾಗುತ್ತೆ, ಮಾರ್ಕೆಟ್ ಫುಲ್ ಬ್ಯಾಕ್ ಹೋಗಿ ಅಗೇನ್ ಸೆಲ್ಲಿಂಗ್ ಬರುತ್ತೆ. ಎಲ್ಲಿವರೆಗೆ ಬರುತ್ತೆ, ನಾವು ಹಾಕಿರೋ ಲೆವೆಲ್ ಎಲ್ಲಿದೆ ನೋಡಿ, 57,350ಗೆ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಮಾರ್ಕೆಟ್ನಲ್ಲಿ. ಓಕೆನಾ, ಸೊ ಅದು ಫಸ್ಟ್ ಟಾರ್ಗೆಟ್ ಆಗಿದೆ ಮಾರ್ಕೆಟ್ನಲ್ಲಿ. ಓಕೆನಾ, ಅದೇ ರೀತಿ ಸೆಕೆಂಡ್ ಟ್ರೇಡ್ ಯಾವ ರೀತಿ ಇರುತ್ತೆ ಅಂದ್ರೆ ಅದು ಕೂಡ ಸೇಮ್ ಪ್ರೈಸ್ ಸಪ್ಲೈ ಝೋನ್ಗೆ ಹೋಗ್ಬೇಕಾಗತ್ತೆ. ಓಕೆನಾ, ಸಪ್ಲೈ ಝೋನ್ ಹೋಯ್ತಂದ್ರೆ ನೆಕ್ಸ್ಟ್ ಮಾರ್ಕೆಟ್ ಏನಿರುತ್ತೆ, ಎನಿ ಟೈಮ್ ಏನಾಗುತ್ತೆ, ಒಂದು ಎಕ್ಸೋಷನ್ ಕ್ಯಾಂಡಲ್ ಅಂತ ಹೇಳಿ ಕರಿತೀವಿ. ಓಕೆನಾ, ಈ ತರ ಒಂದು ಎಕ್ಸೋಷನ್ ಕ್ಯಾಂಡಲ್ ನ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ ಸ್ಟ್ರಾಂಗ್ ಆಗಿ ಒಂದು. ಓಕೆನಾ, ಅದು ಎಕ್ಸೋಷನ್ ಮಾರ್ಕೆಟ್ ಅಲ್ಲಿ ಒಂದು ಕ್ಯಾಂಡಲ್ ದೊಡ್ಡ ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಆ ಕ್ಯಾಂಡಲ್ ಬರುತ್ತಂದ್ರೆ ಅಲ್ಲಿ ಮಾರ್ಕೆಟ್ ನಲ್ಲಿ ಪ್ರೀವಿಯಸ್ ಎಲ್ಲ ಮಾರ್ಕೆಟ್ ನಲ್ಲಿ ಎಲ್ ಹಂಟಿಂಗ್ ಆಗುತ್ತೆ. ಓಕೆನಾ, ಪ್ರೀವಿಯಸ್ ಅಲ್ಲಿ ಯಾರ್ಯಾರು ಸೆಲ್ ಮಾಡಿದಾರಲ್ಲ ಮಾರ್ಕೆಟ್ ನಲ್ಲಿ ಅವ್ರದ್ದೆಲ್ಲರದು ಎಲ್ ಹಂಟಿಂಗ್ ಆಗುತ್ತೆ. ಓಕೆ, ಎಲ್ ಹಂಟಿಂಗ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಮಾರ್ಕೆಟ್ ಸ್ಟಾಪ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಟಾಪ್ ಅಲ್ಲಿ ಸೆಲ್ಲರ್ಸ್ ಬಂದು ಕುಂತ್ಕೊಳ್ತಾರೆ. ಓಕೆನಾ, ಸ್ಟ್ರಾಂಗ್ ಆಗಿ ಸೆಲ್ಲರ್ಸ್ ಬಂದು ಕುಂತ್ಕೊಳ್ತಾರೆ. ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ, ಸೆಲ್ಲಿಂಗ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ನಮ್ ಲೆವೆಲ್ ಅಲ್ಲಿ ಕನ್ಫರ್ಮೇಶನ್ ಹೋಗಿ ನಾವು ಮಾರ್ಕೆಟ್ ನಲ್ಲಿ ಈ ಲೆವೆಲ್ಗೆ ಬರುತ್ತೆ ಅಂತೇಳಿ ನಮಗೆ ಆಲ್ರೆಡಿ ಕನ್ಫರ್ಮೇಶನ್ ಕೊಟ್ಟಿದೆ. ಆಲ್ರೆಡಿ ನಾವು ಬಿಗ್ ಮೂವ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಲೆವೆಲ್ ಅಲ್ಲಿ. ಓಕೆನಾ, ಸೊ ಅಲ್ಲಿ ನೋಡಿ 57,750 ಅಂದ್ರೆ ಆಲ್ಮೋಸ್ಟ್ 400 ಪಾಯಿಂಟ್ ಅನ್ನು ನಾವು ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಸೈಡ್ ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಓಕೆನಾ, ಸೊ ಈ ರೀತಿ ಅನಾಲಿಸಿಸ್ ನ ಮಾಡೋದನ್ನ ಕಲೀರಿ, 100% ವರ್ಕ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ಮಾಡೋಣ, ಯಾವ ಲೆವೆಲ್ ಅಲ್ಲಿ ಏನ್ ಆಕ್ಟಿವಿಟಿ ಆಗುತ್ತದೆ ಅಂತೇಳಿ. ಓಕೆ, ಸೊ ಇದು ಕೂಡ ನೋಡಿ ಅಬ್ಸರ್ವ್ ಮಾಡಿ, ಪ್ರೈಸ್ ಏನ್ ಮಾಡಿದ್ದಾರೆ ಅಂದ್ರೆ ಸೈಡ್ ವೇಸ್ ಆಕ್ಟಿವಿಟಿನ ಫುಲ್ ಹೋಲ್ಡ್ ಮಾಡಿದ್ದಾರೆ. ಆಮೇಲೆ ಏನಾಗಿದೆ, ಪ್ರೈಸ್ ಬ್ರೇಕ್ಔಟ್ ಆಗಿದೆ. ಓಕೆನಾ, ಸೊ ಇಲ್ಲಿ ಬ್ರೇಕ್ಔಟ್ ಆದಾಗ ನೆಕ್ಸ್ಟ್ ಏನಾಗಿದೆ, ಈ ಪಾಯಿಂಟ್ ಅಲ್ಲಿ ಹೋಲ್ಡ್ ಆಗಿದೆ. ಸೊ ಇದಕ್ಕೆ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ನಿಫ್ಟಿನ, ಸೊ ಇದು ಕೂಡ ಏನಾಗುತ್ತೆ, ನೆಕ್ಸ್ಟ್ ಪ್ರೈಸ್ ಈ ಲೆವೆಲ್ಗೆ ಹೋಗುತ್ತೆ. ಓಕೆನಾ, ಸೊ 25,680 ವರೆಗೂ ಹೋಗುತ್ತೆ. ಓಕೆನಾ, ಇಲ್ಲಿ ಹೋದ್ಮೇಲೆ ನಾವು ಏನೊಂದು ಕ್ಯಾಂಡಲ್ ಸೆಲ್ಲಿಂಗ್ ಸೈಡ್ ಕ್ಯಾಂಡಲ್ ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ನ ನೋಡ್ಬೇಕಾಗುತ್ತೆ ಈ ರೀತಿ. ಓಕೆನಾ, ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಸ್ವಲ್ಪ ಪುಲ್ ಬ್ಯಾಕ್ ಹೋಗ್ಬೇಕಾಗುತ್ತೆ. ಓಕೆ, ಸೊ ಪುಲ್ ಬ್ಯಾಕ್ ಹೋದಾಗ ಏನಾಗುತ್ತೆ, ನಾವು ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ಬೋದು, ಟ್ರೇಡ್ ಸೆಟಪ್ ಅನ್ನ ಮಾಡ್ಕೋಬಹುದು. ಓಕೆ, ಸೊ ಪುಲ್ ಬ್ಯಾಕ್ ಹೋದಾಗ ಕೆಳಗಡೆ ಎಲ್ಲಿವರೆಗೂ ಬರುತ್ತೆ, ನಮ್ದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಓಕೆನಾ, ಸೊ ಇಲ್ಲಿವರೆಗೂ ಮತ್ತೆ ಅಗೇನ್ ಪ್ರೈಸ್ ಏನಾಗುತ್ತೆ, ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. 25,580 ವರೆಗೂ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಈ ರೀತಿ ಟ್ರೇಡ್ ಸೆಟಪ್ ಮಾಡ್ಕೊಳ್ಳಿ, 100% ವರ್ಕ್ ಆಗುತ್ತೆ. ಓಕೆ, ಸೊ ಮಾರ್ಕೆಟ್ ನಲ್ಲಿ ಮಿಡ್ಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಸೆಟಪ್ ಮಾಡ್ಕೊಳಕ್ ಹೋಗಬೇಡಿ. ಓಕೆ, ಸೊ ಯಾಕಂದ್ರೆ ಮಾರ್ಕೆಟ್ ನಲ್ಲಿ ತುಂಬಾ
ಟ್ರ್ಯಾಪಿಂಗ್ ನಡೆಯುತ್ತೆ. ಓಕೆ, ಸೊ ದೊಡ್ಡ ದೊಡ್ಡವರು ಮಾರ್ಕೆಟ್ನಲ್ಲಿ ಯಾವ ಲೊಕೇಶನ್ ಇರ್ತಾರೆ ಅದನ್ನೇ ಮಾತ್ರ ನಿಮಗೆ ಆ ಲೆವೆಲನ್ನು ತಿಳಿಸ್ಕೊಟ್ಟಿರೋದು. ಓಕೆನಾ, ಎಲ್ಲಿ ಮಿಡ್ಲಲ್ಲಿ ಏನಾಗುತ್ತೆ, ನಾವು ಸ್ಟಾಪ್ ಲಾಸ್ ಅಂಟ್ ಮಾಡ್ಕೊಂಡು ನಾವು ಹೊರಗಡೆ ಬರ್ತೀವಿ, ಅವರು ಟಾಪ್ ಇಂದ ಮತ್ತು ಬಾಟಮ್ ಇಂದ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಆಕ್ಟಿವಿಟಿನ ಸ್ಟ್ರಾಂಗ್ ಆಗಿ ನಡೆಸ್ತಾ ಇರ್ತಾರೆ. ಓಕೆ, ಸೊ ನಮ್ಮ ಲೆವೆಲ್ ಅನ್ನ ಫೋಕಸ್ ಮಾಡಿ 100% ವರ್ಕ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು.